3 ತಿಂಗಳು ಈ ಮನೆ ಹೊಸಲು ದಾಟು ಕುಡಿತಾನೆ ಆ ಒಡ್ಸ್ಕೊಂಡಿದ್ದಕ್ಕೆ ಇವೆರಡು ಕಣ್ಣೀರು ಗುರುನಾಥರು ಬೆನ್ನ ಮೇಲೆ ಹೋಗಿ ಬೀಳುತ್ತೆ 2 ಕಡೆ. ಕೆಲಸ ಮಾಡ್ತೀನಿ ಅಂದೆ. ಏನು ಚಿಕ್ಕಪ್ಪ ಹೇಳಿ. ಸೀದಾ ಗುರುಗಳಿಗೆ ಹೋಗು, ಶೃಂಗೇರಿಗೆ ಹೋಗೋದು, ಗುರುದರ್ಶನ ಮಾಡ್ಕೊಳ್ಳೋದು, ಅಕ್ಷತೆ ಇಸ್ಕೊಳ್ಳೋದು, ನಾಳೆ ಬಂದು ಹಂಗೆ ಕೊಡಬೇಕು ಅಂತ. ಆಯಿತು. ಪಾದದ ಮೇಲೆ ಹಾಕಿ ದುಡ್ಡಿಲ್ಲ, ಚೇಂಜ್ ಇಲ್ಲ. ಕೆಲಸ ನೋಡ್ತೀನಿ, ಜೋಬಲ್ಲಿ ದುಡ್ಡಿಲ್ಲ. ಗುರುನಾಥ ತಗೊಂಡು ಹೋಗ್ಬೇಡ ಅಂತ ಹೇಳಿರಲ್ಲ, ಇದೇ ದುಡ್ಡು ತಗೊಂಡು ಹೋಗ್ಕೊಂಡು ಅವ್ನ ತೊಡೆ ಹತ್ರ 50 ರೂಪಾಯಿ ದುಡ್ಡು ಬಿದ್ದಿತ್ತು. ಅವತ್ತಿಂದ ತಗೊಂಬಂದು ಇಲ್ಲಿಗೆ ಏನೇನೋ ಕೊಡು ಇಂತಿಂಥದ್ನೇ ಅಂತೆಲ್ಲ ಹೇಳಿದ್ರು. ಅವ್ರ ಗುರುಗಳು ಹೇಳಿದಂಗೆ ಅಕ್ಕಿ ಬೆಲ್ಲ ಏನೇನು ಬೇಕು ಅದೆಲ್ಲ ತಗೊಂಬಂದು ಕೊಟ್ಟು ಶೃಂಗೇರಿ ಗುರುಗಳು ಬಂದಾಗ ಎಲ್ಲ ಇದು ಮಾಡಿದ್ವು. ನೀನು ಶನಿವಾರ ಮಾಡಯ್ಯ, ನೀನು ಶನಿವಾರ ಮಾಡು ಅಂದರೆ ಉಪವಾಸ ಇರಬೇಕು, ಸಾಯಂಕಾಲದ ಹೊತ್ತು ಒಂದು ಊಟ ಬಿಡು ಅಂದರು. ಗುರುನಾಥರು ನನ್ನ ಮಾತೊಂದು ನಡೆಸ್ಕೊಡ್ತೀಯನೇ ಅಂದರು. ಹೇಳಿ ಗುರುವೆ ಅಂದೆ. 3 ತಿಂಗಳು ಈ ಮನೆ ಹೊಸಲು ದಾಟು ಕುಡು ಕಣೆ ನೀನು ಅಂದರು. ಸ್ನಾನ ಮಾಡಬಾರ್ದು ಕಣೆ, ಆಗುತ್ತೇನೆ ಅಂದರು. ಸರಿ ಗುರುಗಳೇ ಅಂದೆ. ಅದು ತಕ್ಕನಂಗೆ 3 ತಿಂಗಳು ದಾಟಬೇಡ ಅಂದರೆ ಅದು ಕಷ್ಟದ ಕೆಲಸ. ಅದು ಸ್ನಾನ ಮಾಡಬೇಡ ಅಂದರೆ ಬಿಡಿ, ಅದೇನೋ ಸುಮ್ಮನಿರೋದಾಗ್ತದೆ. ಅದೇನು ಕೇಳಿದ್ರು ಅಂತ ನನಗೆ ಇದುವರೆಗೂ ಅರ್ಥವಾಗಿಲ್ಲ. ಬಟ್ ತುಂಬ ಪ್ರಚೋದನೆಗಳನ್ನು ಕೊಟ್ಟರು. ಹೊಸಲು ದಾಟು ಹಂಗೆ ಒಂದು 10 ಭಿಕ್ಷೆ ಕಟ್ಸ್ಕೊಂಬರ್ತೀಯನೆಯಾ, ಬಿಲ್ಪತ್ರೆ ತರ್ತೀಯನೆಯ ಅಂತ ಕೇಳಿದ್ದಾರೆ. ನಾನು ಮೊದಲು ಅಭ್ಯಾಸ ಅಲ್ವಾ ಬಿಲ್ಪತ್ರೆ ಅದು ಇದು ಓಡೋಗಿ ತರೋದು ಮಾಡೋದು. ಇವಾಗ ನೋಡಿ ಹೂನೊಂದು ಬರ್ತೀನಿ ಕರೆಯ ನಾನು ಬಾಗಿಲಿಂದಗಡೆ ಕಿಟಕಿ ಹತ್ರನೇ ಕೂಗೋದು. ಹಾಲು ಬಂತು ಹಾಕ್ಸ್ಕೊಳ್ಳಿ ಅಂದರೆ ಅವ್ನು ಒಳಗೆ ಬರೋ ತನಕ ಸುಮ್ಮನೆ ದಾಟ್ತಿರ್ಲಿಲ್ಲ. ಅವ್ನು ಒಳಗೆ ಬರಬೇಕು, ಆಮೇಲೆ ಹಾಕ್ಸ್ತೀವಿ. ಭಯ ನಂಗೆ ದಾಟಕ್ಕೆ. ಹೇಳಿದರೆ ವಾಕ್ಯ ಪರಿಪಾಲನೆ ಆಗಬೇಕು. ಹಂಗೂ ಹಿಂಗೂ ಬಿಡಲಿಲ್ಲ. ಒಂದು 2-2.5 ತಿಂಗಳು ಆಗಿತ್ತು. ಆ ಟೈಮಲ್ಲಿ ಏನಾಗ್ಬಿಡ್ತು, ಒಂದು 2.5 ತಿಂಗಳು ನಾನು ದಾಟಿರಲಿಲ್ಲ, ಸ್ನಾನ ಮಾಡಿ ಕೊಳೆ ಲುಂಗಿ ಒಗ್ದಿರಲಿಲ್ಲ. ಸರಿ ಒಂದು ಸರಿ ಅಂದರೆ 2.5 ತಿಂಗಳು ಆಗಿತ್ತು. ಗುರುಗಳು ಏನು ಮಾಡಿಬಿಟ್ರು, ಗುರುನಾಥರು ಅಂದರೆ ಅವ್ರು ಎದ್ದು ಒಂದು 10 ಅಡಿ ಮುಂದಕ್ಕೆ ಹೋಗಿದ್ದಾರೆ. ಅಂದರೆ ಹಾಲಿಂದ ಅಡುಗೆ ಮನೆ ದಾಟ್ಕೊಂಡು ಕೊಟ್ಟಿಗೆ ಇದಕ್ಕೆ ಹೋಗ್ಬೇಕು, ಬತ್ಲು ಮನೆ ಇದಕ್ಕೆ ಹೋಗಬೇಕು. 2ನೇ ಹೊಸ್ಲು ಅದು. ಅಯ್ಯ ಬಾರೆ ಇಲ್ಲಿ ಅಂತ ನಾನು ಸೀದಾ ಹೋಗ್ಬೇಕಾದ್ರೆ ನಾನು ಹೈಟ್ ಇದ್ದೀನಲ್ಲ, ನನ್ನ ತಲೆ ಏನಾಗ್ಬಿಡ್ತು, ಬಾಗಿಲು ಒಳಗೆ ಹೊಡ್ಬಿಡ್ತು. ಈ ತಲೆ ಇವತ್ತು ಡೌನ್ ಹಿಂಗೆ ಇರೋದು, ತಲೆ ಒಡ್ಸ್ಕೊಂಬಿಟ್ಟೆ. ಆ ಒಡ್ಸ್ಕೊಂಡಿದ್ದಕ್ಕೆ ಇವೆರಡು ಕಣ್ಣೀರು ಗುರುನಾಥರು ಬೆನ್ನ ಮೇಲೆ ಹೋಗಿ ಬೀಳುತ್ತೆ 2 ಕಡೆ. ಹಿಂಗೆ ಹೇಳಿತ್ತು. ಗುರುನಾಥರು ಸಡನ್ನಾಗಿ ತಲೆ ಎಲ್ಲ ಹಿಂಗೆ ತಿಕ್ಬಿಟ್ಟು ಚೆನ್ನಾಗಿ ತಿಕ್ಕಿದ್ರು. ಒಂದು 1/4 ಗಂಟೆನೇ ತಿಕ್ಕಿದ್ದಾರೆ. ಚೆನ್ನಾಗಿ ತಲೆ ತಿಕ್ಕಿದ್ರು. ಹೇಳ್ತಾ ಹೇಳಿದ್ರು ನನಗೆ, ಒಳ್ಳೆ ಹೆಂಡತಿ ಸಿಗ್ತಾಳೆ ಕಡೆ ಇವತ್ತು. ನನಗೆ ಕಣ್ಣಲ್ಲೆಲ್ಲ ನೀರು. ಆದರೆ ಆ 2 ಹನಿ ಅವ್ರು ಬೆನ್ನ ಮೇಲೆ ಬಿದ್ದಿದ್ದು ನನಗೆ ಇವತ್ತಿಗೂ ನೆನಪು. ಆಮೇಲೆ ಒಳಗಡೆ ಕರ್ಕೊಂಡೋಗಿ ಸಮಾಧಾನ ಆಯಿತು. ಆಮೇಲೆ ಅದಾಗಿ ಹೆಚ್ಚು ಕಡಿಮೆ 6 ತಿಂಗಳು ಮೇಲೆ ನೋಡಯ್ಯ 3 ತಿಂಗಳು ಹೊಸಲು ದಾಟ್ತಲ್ಲಿ ಇದು ಇನ್ನೊಂದು ಬೆಳಕಿಗೋಸ್ಕರ ಕಡೆ ಅದು. ಅಷ್ಟು ವಿದ್ಯಾಭ್ಯಾಸ ಮಾಡಿದವರು ಅಲ್ಲ, ಹೊರಗಡೆ ತಿರುಗಿದವರಲ್ಲ. ಅವ್ರು ಏನು ಹೇಳ್ಕೊಡ್ತೀರೋ ಏನು ಮಾಡ್ತೀರೋ ಅದೇ ಅಷ್ಟೇ ಅನುಭವಗಳು. ಬಟ್ ಆ ಹುಡುಗರ ವಯಸ್ಸಲ್ಲಿ ಅಷ್ಟೆಲ್ಲ ಗುರುನಾಥರು ಕೈ ಹಿಡಿದು ಹೆಜ್ಜೆಗೂ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದಾಗ ಅದು ತುಂಬ ಅತ್ಯುತ್ತಮವಾದಂಥ ಅನುಭವಗಳು. ಇದು ಈ ಘಟನೆ ನಮ್ಮ ಬಾಲ್ಯ ಸ್ನೇಹಿತನಿಗೆ ಸಂಬಂಧಪಟ್ಟಿದ್ದು. ಗುರುನಾಥರ ಹತ್ತಿರ ಸಂಬಂಧಿ ದಾಯಾದಿಗಳು, ಕುಡ್ಲೂರು ಫ್ಯಾಮಿಲಿಯರು. ಈಗ ಅವರು ಹಾಸನದಲ್ಲಿದ್ದಾರೆ. ಒಂದು ಹೆಣ್ಣು ಮಗು, ಒಂದು ಗಂಡು ಹುಡುಗ, ಇಬ್ಬರು ಇದ್ದಾರೆ. ಒಂದಿನ ಗಂಡ ಹೆಂಡತಿ ಮಕ್ಕಳು ಗುರುನಾಥರ ಭೇಟಿಗೆ ಹೋಗಿದ್ದಾರೆ. ಚಿಕ್ಕಪ್ಪ ಅಂತ ಕರೆಯೋನು. ಚಿಕ್ಕಪ್ಪನ ಸಂಬಂಧಿಗಳೇ ಅವರು. ಎಲ್ಲ ಊಟ ಎಲ್ಲ ಆಗಿದೆ. ಸ್ವಲ್ಪ ದುಡ್ಡು ಇಟ್ಕೊಂಡು ಏನೇ ಜೋಬಲ್ಲಿ. ಕಳಸಾಪುರದಿಂದ ಅಲ್ಲಿಗೆ ಎಷ್ಟು ಮಹಾ ಬೇಕು. ಆಮೇಲೆ ಕೇಳಿದ್ದಾರೆ, ಒಂದು ಕೆಲಸ ಮಾಡ್ತೀನಿ ಅಂದೆ. ಏನು ಚಿಕ್ಕಪ್ಪ ಹೇಳಿ. ಸೀದಾ ಗುರುಗಳಿಗೆ ಹೋಗು, ಶೃಂಗೇರಿಗೆ ಹೋಗೋದು, ಗುರುದರ್ಶನ ಮಾಡ್ಕೊಳ್ಳೋದು, ಅಕ್ಷತೆ ಇಸ್ಕೊಳ್ಳೋದು, ನಾಳೆ ಬಂದು ಹಂಗೆ ಕೊಡಬೇಕು ಅಂತ. ಆಯಿತು. ಕೈಲಿ ಸಣ್ಣ ತೆಗೆದು ಒಂದಿಷ್ಟು ಕೊಟ್ಟಿದ್ದಾರೆ. ತುಂಬ ದುಡ್ಡೇನಲ್ಲ, ಬಸ್ ಚಾರ್ಜು ಉಳ್ಕೊಳ್ಳೋಷ್ಟು ಎಷ್ಟು ಬೇಕು ಕ್ಲುಪ್ತವಾಗಿ ಎಷ್ಟು ಬೇಕು ಅಷ್ಟು ಕೊಟ್ಟಿದ್ದಾರೆ. ನೋಡಿಯ, ಈ ದುಡ್ಡಿನ ಜೊತೆ ಯಾವ ದುಡ್ಡು ಬೆರೆಸಬಾರದು. ನನ್ನ ಸ್ವಲ್ಪ ಇದೆ ಸರ್, ಅವೆರಡು ಅಷ್ಟು. ಬೇರೆ ದುಡ್ಡು ಇಸ್ಕೊಬಾರ್ದು, ಬೇರೆ ಈಗ ಹೊಟ್ಬಿಡ್ಬೇಕು ಮನೆಗೆ, ಇದಕ್ಕೆ ಶೃಂಗೇರಿಗೆ. ಆಯ್ತು ಸರ್ ಅಂದೆ. ಮನೆಗೆ ಹೋಗ್ಬಿಟ್ಟು ಬಟ್ಟೆ ತಂದು ಹೋಗ್ತೀನಿ ಸರ್. ಆಯ್ತು ಅಷ್ಟು ಮಾಡು.
ಅಂತೇಳಿ ಬೆರೆಸ್ಬೇಡ ದುಡ್ಡು ಮಾತ್ರ ಮತ್ತೆ ಎಚ್ಚರಿಸಿದ್ದಾರೆ. ಆಮೇಲೆ ಎಚ್ಚರಿಸಿದಾಗ ಆಯ್ತು ಅಂತ ಊರಿಗೆ ಬಂದ್ಬಿಟ್ಟು ಬಸ್ಸಿಗೆ ಬಂದೇನೆ. ಊರಿಗೆ ಬಂದು ಬಟ್ಟೆ ಎಲ್ಲ ತಗೊಂಡು ಹೆಂಡತಿ ಮಕ್ಕಳು ಒಂಚೂರು ಭಿಕ್ಷಾನ ಕಟ್ಟಿಸ್ಕೊಂಡು ಶೃಂಗೇರಿಗೆ ಹೋಗ್ಯಾರೆ. ರಾತ್ರಿ ಹೋಗಿದ್ದಾರೆ. ಏನು ಬಂತು ಏನೋ ಪಾತ್ ಪೂಜೆಗೆ ದುಡ್ಡು ಬರ್ಸಿ ಮಗಳು ಸ್ವಲ್ಪ ಒಂದು 7-8 ವರ್ಷ ಹುಡುಗಿ. ಅಪ್ಪ ಪಾತ್ ಪೂಜೆ ಬರ್ಸ್ಬೇಡ ಅಂತ ಸುಮ್ಮನೆ ತಂದೆ. ಪಾತ್ ಪೂಜೆಗೆ 400-500 ಫೀಸ್ ಇತ್ತು, ಬರ್ಸ್ಬಿಟ್ಟಿಯಾನೆ. ಪಾತ್ ಪೂಜೆ ಆಗಿದೆ, ಗುರು ಭಿಕ್ಷಕರು ಪಾತ್ ಪೂಜೆಗೋ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟು ಕೊಟ್ಟಿದ್ದೆ ಅಷ್ಟು ದುಡ್ಡು ಇದಕ್ಕೆ ಬಳಸ್ಬಿಟ್ಟಿನಲ್ಲ ಪಾತ್ ಪೂಜೆಗೋ. ಆಮೇಲೆ ಪಾದದ ಮೇಲೆ ಹಾಕಿ ದುಡ್ಡಿಲ್ಲ, ಚೇಂಜ್ ಇಲ್ಲ. ಕೆಲ ನೋಡ್ತೀನಿ ಜೋಬಲ್ಲಿ ದುಡ್ಡಿಲ್ಲ. ಕುರ್ನಾಥ ತಗೊಂಡು ಹೋಗ್ಬೇಡ ಅಂತ ಹೇಳಿರಲ್ಲ, ಇದೇ ದುಡ್ಡು ತಗೊಂಡು ಹೋಗ್ಕೊಂಡು ಅವ್ನ ತೊಡೆ ಹತ್ರ 50 ರೂಪಾಯಿ ದುಡ್ಡು ಬಿದ್ದಿತ್ತು. ಆ ಹುಡುಗಿ ತೆಕ್ಕೊಂಡು ಅಪ್ಪ ದುಡ್ಡಿಲ್ಲ ನೋಡಿ ಇಲ್ಲೇ ಬಿಡಿಸ್ಕೊಂಡಿದ್ಯಾ? ಹ್ಞೂ ಬಿಡಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಹಾಕಿನಂತೆ. ಆಮೇಲೆ ವಿಶ್ವ ಆಯಿತು. ಹೊರಕ್ಕೆ ಬಂದು ಊಟ ಮಾಡಬೇಕು. ಹೋಟ್ಲಿಗೆ ಬಂದ ತಕ್ಷಣ ಹುಡುಗಿಗೆ ಅಪ್ಪ ಏನಾದ್ರು ಕೊಡಿಸು ಅದು ತಿನ್ಬೇಕು. ದುಡ್ಡಿಲ್ಲ ಜೋಬಲ್ಲಿ. ಒಳ್ಳೆ ಇದಾಯ್ತಲ್ಲ, ಯಾರನ್ನು ಪರಿಚಯದಾರ ಯಾರು ಇಲ್ಲ, ಏನು ಮಾಡೋದು ಅಂತ ರಸ್ತೆಯಲ್ಲಿ ಹೋಗ್ತಿರ್ಬೇಕಾರೆ 100 ರೂಪಾಯಿ ಬಿದ್ದಿತ್ತಂತೆ ರಸ್ತೆಯಲ್ಲಿ. ಮತ್ತೆ 100 ರೂಪಾಯಿ ಬಿದ್ದ ತಕ್ಷಣ ಏನೋ ಗುರುವಿನ ಆಟ ಅಂತ ಹೇಳ್ಬಿಟ್ಟು ಹೋದ್ರು. ಹಾಗೆಲ್ಲ ಈಗ ಒಂದು 20 ವರ್ಷ ಕಮ್ಮಿ ಇತ್ತಲ್ಲ ಎಲ್ಲ. ಮಕ್ಕಳಿಗೆ ಇಬ್ಬರು ನಂಗೆ ಬೇಡ ಅಂದ್ಬಿಟ್ಟು ಹೆಂಡತಿ ಬೇಡ ಅಂತ ಕಾಫಿ ಕೊಡ್ತಾರಂತೆ, ಮಕ್ಕಳಿಗೆ ತಿಂಡಿ ಏನೋ ಕೊಡಿಸಿರೋ. ಆ ದುಡ್ಡು ಖಾಲಿ ಆಯಿತು. ಬಸ್ಸಿಗೆ ಹತ್ತಿರೋ, ಬಸ್ ಚಾರ್ಜ್ ದುಡ್ಡಿಲ್ಲ. ಚಿಕ್ಕಮಗಳೂರು ಕಡೆ ಬಸ್ಸಿಗೆ ಬರ್ತಿರೋ. ಆಮೇಲೆ ಇದೊಳ್ಳೆ ಕಂಡಕ್ಟರ್ ಟಿಕೆಟ್ ಅನ್ನಂತೆ. ಟಿಕೆಟ್ ಅಂದ ತಕ್ಷಣ ಜೋಬಿ ಕೈ ಹಾಕಿನಂತೆ. ದುಡ್ಡಿದೆ, ಬಸ್ ಚಾರ್ಜ್ ಅಷ್ಟು ದುಡ್ಡಿದೆ. 2 ಟಿಕೆಟ್ ತಗೊಂಡ, 2 ಟಿಕೆಟ್ ತಗೊಂಡು ಇನ್ನು ಮಗು ಚಿಕ್ತು ಟಿಕೆಟ್. ಅವನಿಗೆ ಆಶ್ಚರ್ಯ ಆಗ್ತಿದೆ ದುಡ್ಡು ಎಲ್ಲಿ ಬರ್ತಿದೆ ಅಂತ. ಅಲ್ಲಿ ರಸ್ತೆಯಲ್ಲಿ ಸಿಕ್ತು. ಅಲ್ಲಿ ಪಾದ ಪೂಜೆ ಮಾಡ್ಬೇಕಾದ್ರೆ ತೊಡೆ ಬಡ್ಡೆಲ್ಲೇ ದುಡ್ಡು ಬೀತ್ತು, ಪಾದಕೆ ಮೇಲೆ ಹಾಕಿ ದುಡ್ಡು ಬೀತ್ತು. ಇಲ್ಲಿ ಹೋಟ್ಲಿಗೆ ಹೋಗ್ಬೇಕು ಅಂತ ಹುಡುಗಿ ಗೋಳಿ ಕಂಡ್ರೆ ರಸ್ತೆಯಲ್ಲಿ ದುಡ್ಡು ಬಿದ್ದಿತ್ತು. ಬಸ್ ಚಾರ್ಜ್ಗೆ ದುಡ್ಡಿಲ್ಲ. ಹತ್ತು ಕೂತ್ಕೊಂಡು ಧೈರ್ಯ ಮೇಲೆ ಹತ್ತು ಕೂತ್ಕೊಂಡು ಜೋಬಿಗೆ ದುಡ್ಡಿದೆ, ಬಸ್ ಚಾರ್ಜ್ ಅಷ್ಟು ಮಾತ್ರ, ಬೇರೆ ದುಡ್ಡಿಲ್ಲ. ಕೊಟ್ಟು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಿಗೆ ಬಂದಂತೆ. ಚಿಕ್ಕಮಗಳೂರಿಂದ ಕಳಸಾಪುರಕ್ಕೆ ಬರ್ಬೇಕಲ್ಲ, ಹಾಗೆಲ್ಲ 10 ರೂಪಾಯಿ 15 ರೂಪಾಯಿ ಬಸ್ ಚಾರ್ಜ್ ಇತ್ತು. ಗಂಡ ಹೆಂಡತಿಗೆ ಒಂದು 25-30 ರೂಪಾಯಿ ಬೇಕಾಯಿತು. ಏನು ಮಾಡೋದಪ್ಪ ಅಂತ ಕೈ ನಿಂತಿದ್ದಂತೆ. ಇಲ್ಲಿ ಚಿಕ್ಕಮಗಳೂರು ಬಂದಮೇಲೆಪ್ಪ ಇದು ಎಲ್ಲ ಪರಿಚಯದಾರ ಇರ್ತಾರೆ. ಇನ್ಯಾರೋ ಪರಿಚಯದಾರ ಸಿಕ್ಕಿರೋ, ದುಡ್ಡು ಕಳ್ಕೊಂಬಿಟ್ಟು ಇನ್ನೊಂದು 50 ರೂಪಾಯಿ ದುಡ್ಡು ಕೊಡೋನಂತೆ. ಅವ್ನು ಕೊಟ್ಟನಂತೆ. ಕಳಸಾಪುರಕ್ಕೆ ಬಂದಂತೆ. ಆಮೇಲೆ ಬೆಳಗ್ಗೆ ಎದ್ದು ಮತ್ತೆ ಹೊರಟು ಗುರುನಾಥರು ಅಕ್ಷತೆ ತಂದೇನೆ ಅಂತ. ಹೌದು ಸರ್, ಯಾವ ದುಡ್ಡು ಬೆರೆಸ್ಲಿಲ್ವಾ ತಂದಂತೆ. ಆಮೇಲೆ ಅವ್ರು ಹೆಂಗೋಸಿದ್ದಾರೋ ಹೇಳಿರಂತೆ, ಈ ಥರ ಆಯಿತು, ನೀವು ದುಡ್ಡು ಕೊಟ್ಟಿಲ್ಲ ಬರ್ಬೋದಾಯಿತು, ಇವ್ರು ದೊಡ್ಡ ಹಸ್ಕಿ ಅಷ್ಟು ಇದಕ್ಕೆ ಭಿಕ್ಷಾ ಪಾತ್ ಪೂಜೆಗೆ ಬಳಸ್ಬಿಟ್ರು, ಏನೋ ಈ ಥರ ಆಯಿತು ಅಂತ. ಗುರು ಗೌಪ್ಯ ಕ್ರಮ ಇಟ್ಕ ಮನಸ್ಸಲ್ಲಿ ಬಂದ್ರು ತಾನೆ ಅಂದ್ಬಿಟ್ಟು ಅಕ್ಷತೆ ಇಸ್ಕೊಂಡ್ರಂತೆ. ಅವ್ರಿಗೆ ಅಕ್ಷತೆ ಕೊಟ್ಟರು. ಇಲ್ಲಿಗೆ ನನಗೆ ದೇವಸ್ಥಾನಕ್ಕೆ ಬರೋಕ್ಕೆ ಅಂತಂದರೆ ಅದೇನು ಅವ್ರಿಗೆ ಗುರುಗಳಿಗೆ ಇದಾತು, ನೀನು ರೈಲ್ವೆ ಸ್ಟೇಷನ್ ದಾಟಬೇಕಲ್ಲ ಅಂದರು. ನನಗೆ ರೈಲ್ವೆ ಸ್ಟೇಷನ್ ದಾಟಬೇಕು ಅಂದರೆ ಟೌನ್ ಒಳಗೆ ಯಾಕೆ ಹೋಗ್ಬೇಕು ಅಂತ ನನಗೇನು ಅಂತಂದು. ಆಯ್ತು ಗುರುವೇ, ನೀನು ರಾಮದೇವ್ರ ದೇವಸ್ಥಾನ ಆಯ್ತಲ್ಲ, ಈಶ್ವರನ ದೇವಸ್ಥಾನ, ರಾಮದೇವ್ರ ದೇವಸ್ಥಾನ ನೋಡಿದ್ಯಲ್ಲ ಅಂದ್ರೆ ನೀನು ಹೋಗ್ಬೇಕಲ್ಲ. ನನ್ನ ಗುರುಗಳ ಮಾತಿಗೆ ನಾನು ಆಯ್ತು ಗುರುವೇ ಹೋಗ್ತೀನಿ ಅಂತೆ. ನಾನು ಮತ್ತೆ ಸ್ನಾನ ಮಾಡು, ಇದು ಮಾಡು, ಹಂಗೆ ಮಾಡು ಅಂತಂದಲ್ಲ. ನನಗೆ ಇಲ್ಲಿ ಬರೋಕ್ಕಿಡ್ದು ಈಗ 35 ವರ್ಷದ ಮೇಲೆ ಆಯ್ತು ಇಲ್ಲಿಗೆ ಬರೋಕ್ಕಿಡ್ದು. ಅವಾಗ ಸ್ನಾನ ಮಾಡು ಅದು ಮಾಡು ಅಂತಲ್ಲ, ನೀನು ಒಂದು ಸರಿ ಆಗಲಿ ದೇವಸ್ಥಾನಕ್ಕೆ ಹೋಗ್ಬೇಕು. ಆಯ್ತು ಗುರುವೇ ಬರ್ತೀನಿ ಅಂತ ಹಂಗಂದಾಗ ಪ್ರತಿ ದಿವಸ ಬೆಳಿಗ್ಗೆ ಹೊತ್ತು ನಾವು ಬರಬೇಕು, ಕೈ ಮುಗಿಯೋದು ಹೋಗೋದು. ನಿನ್ನ ಕಸ ಹೊಡಿಯಂಗಿರಲಿಲ್ಲ, ಕಸ ಹೊಡಿತಿರಲಿಲ್ಲ. ಶೇಷಾದ್ರಿ ಅಂತ ಪೂಜೆ ಮಾಡೋರು. ಪೂಜೆ ಮಾಡಿದ್ರು ಏನೇನು ಇಲ್ಲ, ಬರೀ ಇದ್ದಿದ್ದಂಗೆ ಭಗವಂತ ಆಯಿತು ಅಂತ ನಾನು ಪ್ರತಿ ದಿವಸಲೂ ನಾನು ಬಂದು ಹೋದೆ. ಬರೋದು ಬೆಳಿಗ್ಗೆ ಹೊತ್ತು ಕೈಕಾಲು ಮಕ್ಕ ತೊಳ್ಕೊಳೋದು, ದೇವಸ್ಥಾನಕ್ಕೆ ಬಂದು ಹೋಗೋದು. ಅವಾಗ ಬಂದು ಹೋದಂಗೆ ಅವಾಗ ಕಸ ಹೊಡಿಯೋನೆ ಮಾಡೋನೆ ಅಂತೆ ನಾನು. ಅವಾಗ ಹೊಡಿಯಪ್ಪ ಅಂತಂದರು. ಅವಾಗ 1-2-3 ಸರಿ ಹೊಡೆದೆ. ಸದಾ ಕಾಲ ಹೊಡಿತಿರಲ್ಲ. ಅಷ್ಟೊತ್ತಿಗೆ ಭಗವಂತನ ದಾಯದಿಂದ ಅವತ್ತಿನಿಂದ ಇಂಪ್ರೂವ್ ಆಗ್ತು. ನನ್ನಿಂದ ಅಂತಲ್ಲ, ಆ ಗುರುಗಳು ಹೋಗು ಅಂದಿದ್ರು. ಅವತ್ತಿನಿಂದ ತಗೊಂಬಂದು ಇಲ್ಲಿಗೆ ಏನೇನೋ ಕೊಡು ಇಂತಿಂಥದ್ನೇ ಅಂತೆಲ್ಲ ಹೇಳಿದರು. ಅವ್ರ ಗುರುಗಳು ಹೇಳಿದಂಗೆ ಅಕ್ಕಿ ಬೆಲ್ಲ ಏನೇನು ಬೇಕು ಅದೆಲ್ಲ ತಗೊಂಬಂದು ಕೊಟ್ಟು, ಶೃಂಗೇರಿ ಗುರುಗಳು ಬಂದಾಗ ಎಲ್ಲ ಇದು ಮಾಡಿದ್ವು. ಆವಾಗಿನಿಂದ ಅವರು ಹೋದ ಮೇಲೆ ಪೂಜಾರರುಗಳು ಬೇರೆ ಬೇರೆ ಬರಕ್ಕೆ ನಿಂತ್ಕೊಂಡ್ರು. ಅವತ್ತಿನಿಂದ ಶುಚಿ ರುಚಿ
ದೇವಸ್ಥಾನ ಆಗ್ತಾ ಬಂತು. ನಾನು ಇದು ಅಂತ ಹೇಳೋದಲ್ಲ, ಅದೇನೋ ಅವತ್ತಿನಿಂದ ದೇವರು ಚೆನ್ನಾಗಾಯ್ತು. ನೀನು ಶನಿವಾರ ಮಾಡಯ್ಯ, ನೀನು ಶನಿವಾರ ಮಾಡು ಅಂದರೆ ಉಪವಾಸ ಇರಬೇಕು, ಸಾಯಂಕಾಲದ ಹೊತ್ತು ಒಂದು ಊಟ ಬಿಡು ಅಂದರು. ಸಾಯಂಕಾಲ ಒಂದು ಊಟ ಬಿಡು ಅಂದರು. ಹಂಗಂದರು ಮತ್ತೆ ಬಿಡು ಅಂದರು. ಒಂದು ರೊಟ್ಟಿ ಆಗಲಿ ಚಪಾತಿ ಆಗಲಿ ಕಟ್ಕಲ್ ತಿನ್ಬೇಕು, ನೀನು ಬೇರೆ ಊಟ ಮಾಡಬೇಡ ಅಂದರು. ಅದರಂತೆ ಆ ಗುರುಗಳು ಇದಕ್ಕೆ ನೈಟು ಶನಿವಾರದ ದಿವಸ ಒಂದು ದಿವಸ ಚಪಾತಿ ಒಂದು ರೊಟ್ಟಿ ತಿಂತೀವಿ, ತಿಂದಂಗಿರಬೇಡ, ತಿನ್ನು. ಅದರಂತೆ ಅದಕ್ಕೆ ವಾರ ಮಾಡೋಕ್ಕೆ ನಿಂತ್ಕೊಂಡೆ. ಹಂಗಾಗಿ ಈಗ ನಾನು ಈಗ 25-30 ವರ್ಷದಿಂದಲೂ 3 ದಿವಸ ಬಂದು ಕೈ ಮುಗಿದು ಗುರುವಿಗೆ ಹೋಗ್ತೀನಿ. ನಾನೇನು ಮಾಡಲ್ಲ, ನಾನು ಯಾವುದನ್ನೂ ಕೇಳಲ್ಲ. ನಾನೇನು ಕೈ ಮುಗಿಯೋದು, ಆ ಭಗವಂತನ ದರ್ಶನ ತಗೊಳೋದು, ನಾನು ಹೋಗೋದು. ಒಂದು 10 ನಿಮಿಷ ಕುತ್ಕೊಳ್ತೀನಿ ಅಂದರೂ ಕುತ್ಕೊಳಲ್ಲ. ಅದೇನೋ ನನ್ನ ಗುರು ನನ್ನ ಇದಕ್ಕೆ ಬರಬೇಕು, ಬಂದು ಹೋಗ್ತೀನಿ. ವಾರಕ್ಕೊಂದು ಲೀಟ್ರ್ ಎಣ್ಣೆ ಕೊಡ್ತೀನಿ, ನಾವು ಹೋಗ್ತೀನಿ. ಅಷ್ಟು ಬಿಟ್ಟರೆ ನಾನು ಏನೂ ಮಾಡಲ್ಲ. ಇಂಥದ್ದೇನಾರ ಒಂದು ಪೂಜೆ ಮಾಡ್ತೀವಿ ಅಂದರೆ ತಗೊಳ್ರಿ ಗುರುವೆ ಅಂತೀನಿ, ನಾನು ಕೈ ಎತ್ತಿ ಕೊಡ್ತೀನಿ. ನನ್ನ ಕೈಯಲ್ಲಿದ್ದದ್ದ ಅದ್ದೂರಿಯಾಗಲ್ಲ. ಆ ಭಗವಂತ ಕೊಟ್ಟಿದ್ದಾನೆ, ಮಾಡಬೇಕು ಅಂದರೆ ಏನಾದರೂ ಇದು ಮಾಡ್ಬೋದು ಅಂದರೂ ಮಿತಿ ಇರಲಿ. ನಾವೆಷ್ಟು ಏನು ಮಾಡ್ತೀವಿ ಅಂದರೂ ತಾನೇ ಏನು ಇದಾಗೋದಿಲ್ವಲ್ಲ. ತೃಪ್ತಿಯಾಗಿ ನಾವು ಎಷ್ಟು ಕೊಡ್ತೀವೋ ಅಷ್ಟರಲ್ಲೇ ಇರಲಿ ಅನ್ನೋ ರೀತಿಗೆ ದೇವಸ್ಥಾನಕ್ಕೆ ನಾನು ಬಂದು ಹೋಗ್ತಾ ಇದ್ದೀನಿ. ಬರ್ತಾರೆ, ಆದರೂ ನನ್ನ ಮಕ್ಕಳು ಹೆಂಗಸ್ರಿಗೆ ಬರ್ರಿ ಅನ್ನಲ್ಲ. ನಮ್ಮ ಮನ್ಸಿಗಿರೋದು ನಾವು ಬಂದು ಹೋಗ್ಬೇಕಾ ಹೊರ್ತು ನಿನ್ನೊಬ್ರಿಗೆ ಹಿಂಸೆ ಮಾಡಿ ಅವ್ರಿಗೆ ಬರಬೇಕು, ಅವ್ರಿಗೆ ಬಂದು ಬರ್ಬೇಕಾ ಹೊರ್ತು ನಾವು ನಿನ್ನೊಬ್ರು ಜಿಲ್ಮಿಂದ ಕರ್ಕೊಂಬರ್ಬಾರ್ದು. ನಮ್ಮ ಮನಸ್ಫೂರ್ತಿಯಾಗಿ ನಾವು ಮಾಡಬೇಕು. ಆಮೇಲೆ ಅಲ್ಲಿ ನಮ್ದು ಅದೇ ಚೌಡಮ್ಮನ ದೇವಸ್ಥಾನ ಅಂತ ಐತಿ. ಆ ದೇವಸ್ಥಾನಕ್ಕೆ ನಾನು ಗೌಡಿಕೆ ಮಾಡ್ತಾ ಇದ್ದೆ. ಮಾಡ್ತಾ ಇರ್ಬೇಕಾದ್ರೆ ಅದ್ಯಾಕ ಗುರುಗಳು ಬೇಡ ಕಣಯ್ಯ ನಿನಗೆ ಅಂದರು. ಹಂಗಂದಾಗ ಒಡವೆ ಮತ್ತೊಂದು ಎಲ್ಲ ನಮ್ಮ ಮನೆಯಲ್ಲೇ ಇತ್ತು. ಅವತ್ತು ಗೌಡಿಕೆ ಬಿಟ್ಟು ನಮ್ಮ ಅಣ್ಣನ ಮಕ್ಳಿಗೆ ಕೊಟ್ಟೆ. ನಮ್ಮ ಅಣ್ಣನ ಮಕ್ಳಿಗೆ ಕೊಟ್ಟು ಅವಾಗ ದೇವಸ್ಥಾನ ಕಟ್ಟೋಕ್ಕೆ ಇದಾಗಂಗೆ ಆತಾತು. ಅವಾಗ ನನಗೆ ಬೇಡ ಅಂತ ಹೇಳಿ ಬಿಡಿಸಿದಾಗ ನಾವು ಹೆಂಗೆ ಇದು ಮಾಡೋಕ್ಕಾಗ್ತಿ. ಅವರೆಲ್ಲರೂ ಹಂಗೆ ಬಿಟ್ಟರು ಕೂಡ ನನಗೂ ಇವತ್ತಿಗೂ ಗೌಡ್ರು ಅಂದಂಗೆ ಇಟ್ಕೊಂಡಿರೋದು, ಅಭಿಮಾನ ಕೊಟ್ಕೊಂಡಿದ್ದಾರೆ. ಅವಾಗ ಗುರುವೇ ಹಿಂಗೆ ದೇವಸ್ಥಾನ ಕಟ್ತೀವಿ ಅಂತಾರೆ. ಆಯಿತು, ನೀನು ಕೊಡಂತ ಏನಾರವ ಅಂದರು. ನಾನು ಅವತ್ತಿನ ಇದರಲ್ಲೇ ಒಂದು 25,000 ರೂಪಾಯಿನ ಕಲ್ಲು ಕೊಡಿಸ್ದೆ. ಗುರುವೇ ಕಲ್ಲು ಕೊಡಿಸ್ದೆ. ಅಲ್ಲ ಕೊಡಿಸ್ತಾ? ಹ್ಞೂ ಗುರುವೇ ಅಂದೆ. ಅವಾಗ ಮಾಡೋಕ್ಕೆ ಅದು ಯಾಕೆ ನಿಂತ್ಕೊಂಡಾಗ ಗುರುವೇ ಹಿಂಗೆ ನಿಂತ್ಕೊಂಡಿತಿ, ಹೆಂಗೆ ಮಾಡೋದು, ನಾವು ಯಾರು ಇದು ಮಾಡೋರು? ಬರ್ತಾರೆ ಕಣಯ್ಯ, ಅದು ಮಾಡ್ತಾರೆ, ನೀನು ಮಾಡು ಅನ್ನಲಿಲ್ಲ, ಮಾಡ್ತಾರೆ ಕಣಯ್ಯ ಅಂದ್ರೆ. ಆಯ್ತು ಗುರುವೇ ಮಾಡಲಿ ಅಂದೆ. ಮತ್ತು ನಾನೇನು ಅವ್ರು ಮಾಡ್ತೀವಿ ಅಂದವರಿಗೆ ನಾನೇನು ಪ್ರತ್ಯುತ್ತರ ಮಾಡ್ತಿರಲಿಲ್ಲ. ಅವ್ರು ಏನು ಕೇಳಿದ್ರು, ಏನಪ್ಪ ನನಗೆ ಗೊತ್ತಿಲ್ಲ, ಮಾಡಿರಿ ನೀವು ಎಲ್ಲರೂ ತಂದು ಮಾಡಿರಿ ಮಟ್ರಿ ಅಂದೆ. ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ರು, ಚೆನ್ನಾಗಿ ಮಾಡಿದರು. ಅವಾಗ ನೋಡಯ್ಯ, ನೀನು ದೇವಸ್ಥಾನಕ್ಕೆ ಒಂದು ತುಪ್ಪದ ದೀಪ ಹಚ್ಚಬೇಕು, ಒಂದು ದೀಪ ಹಚ್ಚಬೇಕು ಅಂತ ಅವರು ಹೇಳಿದ್ರಿಂದಲೂ ಈಗ 40 ವರ್ಷದಿಂದಲೂ ಒಂದು ದೀಪ, ಒಂದು ಇದ್ರ ದೀಪ ಆಗಲಿ. ಸಗರಪಟ್ಟಣದ ವೆಂಕಟಾಚಲ ಸ್ವಾಮೀಜಿ ಗುರುಗಳು ಅಂತೇಳಿ ಹೇಳಿ ನನಗೆ ಎಷ್ಟು ಕಷ್ಟ ಸುಖ ಎಲ್ಲದಕ್ಕೂ ನನಗೆ ಇದಾಗಿಬಿಟ್ಟು ನನಗೆ ಭಾರಿ ಇದು ಮಾಡಿಕೊಟ್ಟು ನನಗೆ ಭಾರಿ ಇಂಪ್ರೂವ್ ಮಾಡಿದಂಥ ಗುರುಗಳು. ಇವತ್ತು ಅಂಥ ಗುರುಗಳಿಂದ ನಾನು ಈ ಸ್ಥಿತಿಗೆ ಬಂದಿರೋದ್ರಿಂದ ನನಗೆ ಒಳ್ಳೆ ಮಾರ್ಗ, ಸದ್ಮಾರ್ಗ ಕೊಟ್ಟು ನನಗೆ ಇದು ಮಾಡಿದರು. ಅಂಥ ಗುರುಗಳು ಎಲ್ಲ ಪುಣಾತುಂಬರಿಗೂ ಎಷ್ಟು ಜನಗಳಿಗೂ ಕೂಡ ಎಷ್ಟು ಇದು ಮಾಡಿದಾರೋ, ಏನು ಮಾಡಿ ಎಲ್ಲ ಒಳ್ಳೇದನ್ನ ಮಾಡಿ ಇದು ಮಾಡಿದರೂ ಕೂಡ ಗುರುಗಳು, ಅಂಥ ಗುರುಗಳು ಸಿಗಬೇಕು. ಅಂಥ ಸದ್ಗುರುಗಳು ಇವತ್ತು ನಾವು ಕಾಣಬೇಕು ಅಂದರೆ ನಾವು ಭಾರಿ ಧನ್ಯರಾಗಬೇಕು. ನನ್ನ ಇದಕ್ಕೆ ನಾನು ಎಷ್ಟು ಅವರಿಗೆ ಧನ್ಯವಾದ ಹೇಳಿದರೂ ಕೂಡ ಸಾಲದು. ನಾನು ಎಷ್ಟು ಹೇಳಿಕೆ ಅಂತ ಹೋದರೂ ಕೂಡ ಅದು ಮುಗ್ಸೋಕ್ಕೆ ಆಗದಂಥ ಋಣಿಯಲ್ಲಿ ಇದ್ದೀನಿ ನಾನು. ನನ್ನ ಗುರುಗಳು ಅಷ್ಟು ನನಗೆ ಭಾರಿ ನನಗೆ ಸಹಕಾರ ಮಾಡಿ ನನ್ನ ಮಕ್ಕಳಿಗೂ ಎಲ್ಲರಿಗೂ ನನಗೆ ಸದೃಢ ಭಕ್ತಿ ಅಂತ ಕೊಟ್ಟು ನನ್ನ ಮಕ್ಕಳಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ಇದು ಮಾಡೋ ಅಂಥ ಗುರುಗಳು ಇರಬೇಕು. ಅಂಥ ಗುರುಗಳು ಇರಬೇಕು ಅಂತ ನಾನು ಧನ್ಯನಾಗಿದ್ದೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.